ನಮಸ್ಕಾರ ವೀಕ್ಷಕರೇ, ಉನ್ನತ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಯೋಜನೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಯೋಜನೆ ಯಾವುದು, ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ, ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ಆ ಯೋಜನೆ ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದರೆ, LIC ಭಾರತೀಯ ಜೀವ ವಿಮಾ ನಿಗಮವು ವಿದ್ಯಾರ್ಥಿ ವೇತನ 2024ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ ಅನ್ನೋದನ್ನ ನಾವು ನೋಡೋದಾದರೆ, ಶೈಕ್ಷಣಿಕ ವರ್ಷದ 21-22, 22-23 ಮತ್ತು 23-24ರ SSLC ಮತ್ತು ದ್ವಿತೀಯ PUC, ಡಿಪ್ಲೊಮೊ ಮತ್ತು ಅದಕ್ಕೆ ಸಮಾನಾಂತರ ಪರೀಕ್ಷೆಯಲ್ಲಿ ಕನಿಷ್ಠ 60 ಅಂಕಗಳೊಂದಿಗೆ ಇಲ್ಲವೇ ಸಮಾನ CGPA ಗ್ರೇಡ್ನೊಂದಿಗೆ ಉತ್ತೀರ್ಣರಾದ 24-25ನೇ ಶೈಕ್ಷಣಿಕ ಮೂಲ ವರ್ಷಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಂದ ವಿಶೇಷ ಸ್ಕಾಲರ್ಶಿಪ್ ಯೋಜನೆಯನ್ನು ಘೋಷಣೆ ಮಾಡಿದೆ. ಮತ್ತು ವೈದ್ಯಕೀಯ ಇಂಜಿನಿಯರಿಂಗ್ ಯಾವುದೇ ವಿಭಾಗದಲ್ಲಿ ಪದವಿ, ಯಾವುದೇ ಕ್ಷೇತ್ರದಲ್ಲಿ ಡಿಪ್ಲೊಮೊ ಕೋರ್ಸ್, ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು ಮಾಡುವವರು ಸಹ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಕಾಲೇಜುಗಳು, ಸಂಸ್ಥೆಗಳು ಮತ್ತು ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ITI ಕೋರ್ಸ್ಗಳು, ಇನ್ನಿತರ ವೃತ್ತಿಪರ ಕೋರ್ಸ್ ಮಾಡುವ ವಿದ್ಯಾರ್ಥಿಗಳು ಸಹ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಯೋಜನೆಯಲ್ಲಿ ವಿಶೇಷ ಏನು ಅಂತಂದರೆ, ವಿಶೇಷ ಹೆಣ್ಣು ಮಕ್ಕಳಿಗೆ ಸಹ ವಿಶೇಷ ವಿದ್ಯಾರ್ಥಿ ವೇತನವನ್ನು ಸಹ LIC ಕೊಡ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದೆ. ವಿದ್ಯಾರ್ಥಿ ವೇತನಕ್ಕೆ ಇಂದಿನ 11ನೇ ತರಗತಿಯಲ್ಲಿ 50 ಅಂಕಗಳಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕಾಗಿರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳು ವಾರ್ಷಿಕ 20,000 ಮೊತ್ತಗಳನ್ನು ನೀಡಲಾಗುತ್ತದೆ. ಇದನ್ನೇನು ಅಂತಂದರೆ 3 ಕಂತುಗಳಾಗಿ ವಾರ್ಷಿಕವಾಗಿ 20,000 ಅಮೌಂಟನ್ನು ನೀಡುತ್ತೆ. ಮತ್ತು ವಿಶೇಷ ಹೆಣ್ಣು ಮಗು ವರ್ಗದಡಿ ಆಯ್ಕೆಯಾದ ಹೆಣ್ಣು ಮಗುವಿಗೆ 10,000 ಕಂತುಗಳನ್ನು 3 ಕಂತುಗಳಾಗಿ 10,000 ಮೊತ್ತಗಳನ್ನು ನೀಡುತ್ತೆ. ಮತ್ತು ಉನ್ನತ ವಿದ್ಯಾಭ್ಯಾಸ ಮಾಡುವ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ MBBS, BAMS, BHMS ವಿದ್ಯಾರ್ಥಿಗಳಿಗೆ ವಾರ್ಷಿಕ 40,000 ಮೊತ್ತಗಳನ್ನು ನೀಡುತ್ತೆ. ಇದನ್ನು ಸಹ 2 ಕಂತುಗಳಾಗಿ 20,000 ಮತ್ತು 20,000ವಾಗಿ ಇದು ನೀಡುತ್ತದೆ. ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವ BE, BTech, BArch ವಿದ್ಯಾರ್ಥಿಗಳಿಗೆ 30,000ಗಳ ವಾರ್ಷಿಕ ಸ್ಕಾಲರ್ಶಿಪ್ ಯೋಜನೆಯನ್ನು ನೀಡುತ್ತೆ. ಇದನ್ನು 2 ಕಂತುಗಳಾಗಿ 15,000 ಅಂತ 2 ಕಂತುಗಳಾಗಿ ನೀಡುತ್ತದೆ. ಮತ್ತು ಇದರಲ್ಲಿ ಕೆಲವು ನಿರ್ಬಂಧಗಳು ಸಹ ವಿಧಿಸಿದೆ. ಅದೇನು ಅಂತಂದರೆ, ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. 3-4 ಜನ ವಿದ್ಯಾರ್ಥಿಗಳಿದ್ರೆ ಅದರಲ್ಲಿ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸುವುದು. ಇದು ಯಾವುದೇ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಮ್ಯಾನ್ಯಲ್ ಅಥವಾ ಬ್ರಾಂಚ್ಗಳಿಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಅದು ಕನ್ಸಿಡರ್ನ ಮಾಡಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 22/12/2024 ಆಗಿರುತ್ತದೆ. ಈ ಕೊನೆಯ ದಿನಾಂಕವರೆಗೂ ನೀವು ಅರ್ಜಿ ಸಲ್ಲಿಸಲು ಕಾಯ್ದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು LIC ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬಹುದು. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.